ಇವತ್ತು ಲೋಕಸಭಾ ಚುನಾವಣೆಯ ಪ್ರಕ್ರಿಯೆಗಳು ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥದ್ದು 28ನೇ ತಾರೀಕಿನಿಂದ ಏನು ಪ್ರಾರಂಭ ಆಗ್ತಾ ಇದೆ. ಈಗಾಗಲೇ BJP ಮತ್ತು JDS ಪಕ್ಷಗಳ ಮೈತ್ರಿಯ ಒಂದು ಪ್ರಕ್ರಿಯೆಗಳು ಈಗಾಗಲೇ ಪ್ರಾರಂಭ ಆಗಿರ್ತಕ್ಕಂಥದ್ದು ಅಧಿಕೃತವಾಗಿ ಬೇರೆ. ಚುನಾವಣೆಯ ಹಿನ್ನೆಲೆಯಲ್ಲಿ ಪ್ರಥಮವಾಗಿ ಮೈಸೂರು ನಗರ, ಅದರಲ್ಲೂ ವಿಶೇಷವಾಗಿ ತಾಯಿ ಚಾಮುಂಡೇಶ್ವರಿ ತಾಯಿಯ ಸನ್ನಿಧಾನದಲ್ಲಿ ಈ ಒಂದು ಮೈತ್ರಿಯ 28ಕ್ಕೆ 28 ಕ್ಷೇತ್ರಗಳು ಗೆಲ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಗುರಿ ಇಟ್ಟಿದ್ದೇವೆ. ಪ್ರಥಮ ಸಭೆ ಇವತ್ತು ಚಾಮುಂಡೇಶ್ವರಿ ತಾಯಿಗೆ ನಮ್ಮ ಅನುಗ್ರಹವನ್ನು ಬೇಡಿ ಆ ತಾಯಿಯ ಆಶೀರ್ವಾದದೊಂದಿಗೆ ಇಲ್ಲಿಂದಲೇ ಪ್ರಾರಂಭ ಮಾಡ್ತಾ ಇದ್ದೇವೆ. ಎರಡೂ ಪಕ್ಷಗಳ ಕಾರ್ಯಕರ್ತರುಗಳ ಒಂದು ಸಮ್ಮಿಲನ, ಯಾವುದೇ ರೀತಿಯ ವಿಶ್ವಾಸದ ಕೊರತೆ ಇಲ್ಲದೆ ಕೆಳ ಹಂತದ ಕಾರ್ಯಕರ್ತರಿಂದ ನಾಯಕರ ಹಂತದವರೆಗೂ ಒಟ್ಟಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಒಂದು ದಿಕ್ಸೂಚಿ ಇವತ್ತು ಇಲ್ಲಿಂದ ಇಡೀ 28 ಲೋಕಸಭಾ ಕ್ಷೇತ್ರಗಳಿಗೆ ಹೋಗ್ತಾ ಇದೆ. ಅದರಿಂದ ಇವತ್ತು ಪ್ರಥಮ ಸಭೆ ನಮಗೆ ಮೊದಲಿಂದಲೂ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಆಗಬೇಕು ಅಂತಕ್ಕಂಥದ್ದು ಮೊದಲಿಂದ ನಾವೇನು ನಡೆಸ್ಕೊಂಬಂದಿದ್ದೇವೆ, ಅದು ಮುಂದುವರಿಸಿದ್ದೇವೆ. ನಿಮ್ಮಿಬ್ಬರ ಏನು ಮೈತ್ರಿ ಇದೆ, ಮೈತ್ರಿಯೇ ನಮಗೆ ವರದಾನ ಆಗುತ್ತೆ ಅಂತ ಸಿದ್ದರಾಮಯ್ಯನವರು ಇವತ್ತು ಪುನರುಚ್ಚಾರ ಮಾಡಿದ್ದಾರೆ. ಅವರು ಇರಲಿ, ಅದೇ ವರದಾನದಲ್ಲಿ ಗುಂಗಲ್ಲೇ ಇರಲಿ. ಅವರ ವರದಾನ ಏನಾಗುತ್ತೆ ಅಂತಕ್ಕಂಥದ್ದನ್ನು ನಾಡಿನ ಜನತೆ ಬಹುಶಃ ಏಪ್ರಿಲ್ 26ನೇ ತಾರೀಕಿನ ಮತದಾನ ಇದೆಯಲ್ಲ, ಅವತ್ತು ಮೈಸೂರಿನಿಂದಲೇ ಪ್ರಾರಂಭ ಆಗುತ್ತೆ ವರದಾನ ಮೈತ್ರಿ ಪಕ್ಷಗಳಿಗೂ ಸಿದ್ದರಾಮಯ್ಯನವ್ರಿಗೂ ಅಂತಕ್ಕಂಥ ವ್ಯಂಗ್ಯ ಮಾಡ್ತಾ ಇದ್ದಾರೆ ಸರ್. ನಿಮ್ಮ ಬಗ್ಗೆ ವ್ಯಂಗ್ಯ ಮಾಡಿದ್ದಾರೆ ಸರ್. ಮಗನ್ನೇ ಗೆಲ್ಸ್ಕೊಳಕ್ಕಾಗ್ಲಿಲ್ಲ, ಇನ್ನು ಅಪ್ಪ ಗೆಲ್ತಾರ ಅಲ್ಲಿ? ಅಲ್ಲ, ಅವರು ಭವಿಷ್ಯ ನುಡಿದಿದ್ದಾರೆ. ಖಂಡಿತವಾಗ್ಲೂ ಅವರಲ್ಲಿ ಸೋಲ್ತಾರೆ ಅಂತ ಹೇಳಿದ್ದಾರೆ. ಜೊತೆಗೆ ಮಂಡ್ಯಗೆ ನೀವು ಹೊರಗಿನವರು ಅನ್ನೋದನ್ನ ಅವ್ರು ಪ್ಲೇ ಮಾಡ್ತಾ ಇದ್ದಾರೆ. ಅವರು ಹೊರಗೋ ಒಳಗೋ ಅದು ಏನು ಬೇಕೋ ಪ್ಲೇ ಅವ್ರು ಮಾಡ್ಕೊಳ್ಳಿ. ಅಲ್ಲಿಯ ಕಾರ್ಯಕರ್ತರುಗಳು ಜನತೆ ಬಯಸಿದ್ದಾರೆ. ನಾನು ಕನ್ನಡಿಗ, ಅದರಲ್ಲೂ ವಿಶೇಷವಾಗಿ ನನಗೆ ಈ ಒಂದು ಭೂಮಿಗೆ ಜನ್ಮ ತಾಳಿರ್ತಕ್ಕಂಥದ್ದು ಹಾಸನ ಜಿಲ್ಲೆ. ಆದರೂ ರಾಜಕೀಯವಾಗಿ ಜನ್ಮ ಕೊಟ್ಟಂಥವರು ರಾಮನಗರ ಜಿಲ್ಲೆ. ಮತ್ತು ಮುಂದೆ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಪ್ರಗತಿಯನ್ನು ಕಾಣಬೇಕಾದ್ರೆ ನನಗೆ ಶಕ್ತಿ ತುಂಬಿರ್ತಕ್ಕಂಥವ್ರು ಮಂಡ್ಯ ಜಿಲ್ಲೆ ಇರ್ಬೋದು, ಮೈಸೂರು ಜಿಲ್ಲೆ ಇರ್ಬೋದು. ಆ ಕಾರ್ಯಕರ್ತರು ಜನತೆಯ ವಿಶ್ವಾಸವನ್ನು ಪಡೆದಿದ್ದೇನೆ. ಇವತ್ತು ನನ್ನ ಮಗನನ್ನು ಗೆಲ್ಲಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಏನು ಹೇಳ್ತಾರೆ, ಅದರ ಪಾಲು ಅವ್ರಿಗೂ ಇದೆಯಲ್ಲ. ಅವರು ಸಹ ನಮ್ಮ ಜೊತೆಲೇ ಇದ್ರು ತಾನೆ. ಅವ್ರು ನಮ್ಮ ಜೊತೆಲಿದ್ದೇ ನಾನು ಗೆಲ್ಲಿಸ್ಕೊಳ್ಳೋಕ್ಕಾಗಲಿಲ್ಲ ಅಲ್ವೇ. ಈಗ ನಾನು ಅವ್ರಿಗೆ ಕೇಳ್ತೀನಿ, ರಾಜ್ಯದಲ್ಲಿ 5 ವರ್ಷ ಮುಖ್ಯಮಂತ್ರಿಯಾಗಿ ಈ ಜಿಲ್ಲೆಯಲ್ಲಿ ನಿಮ್ಮ ರಾಜಕೀಯ ಜೀವನ ಏನು ಪ್ರಾರಂಭ ಮಾಡಿದ್ರಿ, ಇಲ್ಲೇ ನೀವು ಸೋತಿರ್ತಕ್ಕಂಥದ್ದು ನಿದರ್ಶನ ಇದೆ. ನೀವೇ ಗೆಲ್ಲಕ್ಕಾಗಿಲ್ಲ. ಇನ್ನು ನಾನು ನನ್ನ ಮಗನ ಗೆಲ್ಲಿಸ್ಕೊಳ್ಳಿಲ್ಲ ಅಂತಕ್ಕಂಥ ಈ ಕೋಕದ ಮಾತಿದೆಯಲ್ಲ, ಅದಕ್ಕೆ ಈ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯ ಜನತೆ ಉತ್ತರ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ನೀವು ಗೆಲ್ಲಲ್ಲ ಅಂತ ಭವಿಷ್ಯ ನುಡಿತಾರೆ. ಏನು ಯಾವಾಗ ಜ್ಯೋತಿಷಿದ್ದರಾದ್ರವರು ಜ್ಯೋತಿಷ್ಯ ಯಾವಾಗ ಕಲ್ತ್ಕೊಂಡಿದ್ದಾರೆ ನಾನು ಗೆಲ್ಲಲ್ಲ ಅಂತಕ್ಕಂಥ ಭವಿಷ್ಯ ನುಡಿಲಿಕ್ಕೆ? ಮೊದಲು ನಾನು ಮಂಡ್ಯದಲ್ಲಿ ಗೆಲ್ತೀನೋ ಇಲ್ವೋ ಜನ ತೀರ್ಮಾನ ಮಾಡ್ತಾರೆ. ಅವರು ಏನಾದರೂ ರೈತರ ಬಗ್ಗೆ, ಆ ಜಿಲ್ಲೆಯ ಜನತೆ ಬಗ್ಗೆ ಕನಿಷ್ಠ ಆ ಜಿಲ್ಲೆಯ ಜನತೆ ಬದುಕೇನಾಗಿದೆ ಇವತ್ತು, ಅದಕ್ಕೆ ಯಾವ ರೀತಿ ಸರ್ಕಾರದ ಆಳ್ತದ ತೀರ್ಮಾನಗಳಾಗಬೇಕು ಅಂತಕ್ಕಂಥ ಯೋಚನೆ ಮಾಡಿದ್ದಾರೆ. KRSನಲ್ಲಿ 86 ಅಡಿ ನೀರಿಟ್ಕೊಂಡು ಇವತ್ತು ದನಕರುಗಳಿಗೆ ನೀರಿಲ್ಲ, ಮೇವಿಲ್ಲ. ಅಲ್ಲಿ ಇವತ್ತು ಅಲ್ಲಿ ಯಾವುದೋ VC ಕೆನಾಲ್ನ ರಿಜರ್ವೇಷನ್ಗೆ ಅಂತ ಹೇಳಿ ಸಂಪೂರ್ಣ ಕಾಲುವೆ ನಿಲ್ಲಿಸಿದ್ದೀರಿ ನೀರು ಕೊಡೋದನ್ನು. ಅಲ್ಲಿ ಯಾರೋ ಕಾಂಟ್ರಾಕ್ಟರ್ ಸಹಾಯ ಮಾಡಲಿಕ್ಕೆ, ಅದು ನಾನು ಮುಖ್ಯಮಂತ್ರಿ ಇದ್ದಾಗಲೇ ತೆಗೆದುಕೊಂಡಂಥ ನಿರ್ಧಾರ. ಯಾವುದೇ ಕಾರಣಕ್ಕೂ ರೈತರಿಗೆ ನೀರನ್ನು ಕೊಡೋದನ್ನು ನಿಲ್ಲಿಸದೆ ಕೆಲಸ ಮಾಡಬೇಕು ಅಂತ ತೀರ್ಮಾನ ಕೊಟ್ಟಿದ್ದಾವತ್ತು. ಇವತ್ತು ಆ ಕಾಂಟ್ರಾಕ್ಟರ್ಗೆ ಅನುಕೂಲ ಮಾಡಲಿಕ್ಕೆ ನೀರನ್ನ ಹರಿಸ್ತಕ್ಕಂಥದ್ದೇ ನಿಲ್ಲಿಸಿದ್ದೀರಿ. ಇವತ್ತು ಆ ಭಾಗದಲ್ಲಿ ಜನ ಪರಿತಪಿಸ್ತಾ ಇದ್ದಾರೆ. ನೀರಿನ ಸಮಸ್ಯೆಯಿಂದ ದನಕರುಗಳಿಗೆ ನೀರಿಲ್ಲದೆ, ಮೇವಿನ ಕೊರತೆಯಾಗಿ
ಕೆರೆಕಟ್ಟೆಗಳಲ್ಲಿ ನೀರಿಲ್ಲ ಇವತ್ತು. ತಮಿಳುನಾಡಿಗೆ ಯಥೇಚ್ಛವಾಗಿ ನೀರು ಬಿಟ್ಕೊಂಡು ಕೂತಿದ್ದೀರಿ. ಮೊದಲು ಇದೇನಾಗಿದೆ ನೋಡ್ಕೊಳ್ಳಿ, ಇದೇನು ಮಾಡಿದ್ದೀರಿ, ನಿಮ್ಮ ಸಾಧನೆ ಆ ಮಂಡ್ಯ ಜಿಲ್ಲೆಗೆ ಅದೇನೋ ದೊಡ್ಡ ಸಾಧನೆ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ತೀರಲ್ಲ. 86 ಅಡಿ ನೀರಿರ್ತಕ್ಕಂಥ ಈ ಸಂದರ್ಭದಲ್ಲಿ ನೀರು ಕೊಡದೇ ಇದ್ದವ್ರು, ನೀವು ಜನಗಳ ರಕ್ಷಣೆ ಕೊಡದೇ ಇದ್ದವರು. ನೀವು ಯಾವ ಮಂಡ್ಯ ಜಿಲ್ಲೆ ಜನತೆ ಬಗ್ಗೆ ಗೌರವ ಇಟ್ಟಿದ್ದೀರಿ, ಆ ರೈತರನ್ನ ಉಳಿಸ್ಲಿಕ್ಕೆ ಹೊರಟಿದ್ದೀರಿ. ಕೋಲಾರದಲ್ಲಿ ರಮೇಶ್ ಕುಮಾರ್ ವರ್ಸಸ್ ಯಾವ್ದು ಕೋಲಾರದಲ್ಲಿ ರಮೇಶ್ ಕುಮಾರ್ ವರ್ಸಸ್ ಎಲ್ಲ ಮುನಿಯಪ್ಪ ಆಗಿದೆ. 4 ಜನ ಶಾಸಕರು ಇವತ್ತು ರಾಜೀನಾಮೆ ಕೊಡಬೇಕು. ಮಂಡ್ಯದಲ್ಲೂ ಸಹ ಯಾವುದೇ ರೀತಿಯ ಅಸಮಾಧಾನ ಬಿಜೆಪಿ JDSನ ಈ ಒಂದು ಮೈತ್ರಿಗೆ ಕಿಂಚಿತ್ತೂ ಕುಂದಿಲ್ಲ. ಎಲ್ಲರೂ ಒಟ್ಟಾಗಿದ್ದಾರೆ. ಕಾಂಗ್ರೆಸ್ ಪದೇ ಪದೇ ಹೇಳ್ತಾರೆ ಸರ್, JDS ಎಲ್ಲಿದೆ ಅನ್ನೋದು. ಅಂದ್ರೆ ಅವ್ರ ಅಳಿಯನ್ನ ಬಿಜೆಪಿನ ನಿಲ್ಲಿಸಿದ್ದಾರೆ. ಈ JDS ಎಲ್ಲಿದೆ ಅನ್ನೋದು. ಅಯ್ಯೋ, JDS BJP ಒಂದಾಗಿ ನಾವು ಹೊರಟಾದ ಮೇಲೆ ಬಿಜೆಪಿಯಿಂದ ಅಭ್ಯರ್ಥಿ ಆದ್ರೇನು, JDSನಿಂದ ಅಭ್ಯರ್ಥಿ ಆದ್ರೇನು, ಎರಡು ಒಂದೇ. ಮೊದಲು ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರ ಇದೆಯಲ್ಲ, ಅಲ್ಲಿ ಈಗೇನು ಪ್ರಾರಂಭ ಆಗಿದೆ, ಆ ಒಂದು ಪ್ರವಾಹ, ಜನತೆಯ ಒಂದು ಪ್ರೀತಿ ವಿಶ್ವಾಸದ ಪ್ರವಾಹ ಏನಿದೆ, ಅದನ್ನು ಯಾವ ರೀತಿ ಹಿಡ್ಕೋಬೇಕು ಅಂತೇಳಿ ಸೀರೆ ಹಂಚ್ಕೊಂಡು ಕುಕ್ಕರ್ ಹಂಚ್ಕೊಂಡು ಹೊರಟಿದ್ದೀರಲ್ಲ, ಈಗಾಗಲೇ ದುಡ್ಡು ಹಂಚ್ಕೊಂಡು ಹೊರಟಿದ್ದೀರಿ. ಅದು ಏನು ಮಾಡಬೇಕು ಅನ್ನೋದು ನೋಡ್ಕೊಳ್ಳಿ. ಆಮೇಲೆ ದೇವೇಗೌಡರ ಅಳಿಯ BJPಯಿಂದ ನಿಂತನೋ ಇಲ್ಲ ಎಲ್ಲಿಂದ ನಿಂತರು ಅಂತಕ್ಕಂಥದ್ದು ಜನ ತೀರ್ಮಾನ ಮಾಡ್ತಾರೆ. ತಲೆ ಕೆಡಿಸ್ಕೊಳ್ಳೋದು. ಕಾಂಗ್ರೆಸ್ನ 4 ಜನ ಶಾಸಕರು ಇವತ್ತು ರಾಜೀನಾಮೆ ಕೊಡಬೇಕು ಹೋಗಿದ್ದಾರೆ. ಅದು ಅವ್ರ ಪಕ್ಷದಲ್ಲಿ ನಡೀತಾ ಇರೋ ಬೆಳವಣಿಗೆ ನೋಡೋಣ ಬನ್ನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.